ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವೇಗ ನ್ಯೂಸ್ ಕನ್ನಡ. ನಾನು ನಿಮ್ಮ ದರ್ಶನ್. ವೀಕ್ಷಕರ, ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ. ಫ್ಯಾಕ್ಟರಿ ಔಟ್ಲೆಟ್ HP ಪೆಟ್ರೋಲ್ ಬಂಕ್ ಬಳಿ ಬಲಕ್ಕೆ ತಿರುಗಿದ್ರೆ ಒಂದು ರಸ್ತೆ ಬರುತ್ತೆ. ಆ ಒಂದು ರಸ್ತೆಯಲ್ಲಿ ಇಲ್ಲಿ ಒಂದು ಖಾಸಗಿ ಜಾಗದಲ್ಲಿ ಈ ರೀತಿಯಾಗಿ ಒಂದು ಬಟ್ಟೆ ವ್ಯಾಪಾರವನ್ನು ಮಾಡ್ತಿರುವಂಥದ್ದು ವೀಕ್ಷಕರೇ. ಆದರೂ ಕೂಡ ಇಲ್ಲಿ ಒಂದಷ್ಟು ಗಂಭೀರ ಆರೋಪಗಳು ಕೇಳಿ ಬಂದಿದೆ. ಅಂದರೆ PDO ಅವ್ರ ಹತ್ರ ಮತ್ತು ಅಗ್ನಿಶಾಮಕ ಮತ್ತು ಪೊಲೀಸ್ ಪರ್ಮಿಷನ್ ಯಾವುದೂ ಇಲ್ಲ ಅನ್ನುವಂಥದ್ದನ್ನು ಒಂದಷ್ಟು ಆರೋಪಗಳು ಕೇಳಿ ಬಂದಿದೆ. ಇಲ್ಲಿರೋರನ್ನ ಕೇಳೋಣ, ಅದು ಅನುಮತಿ ಎಲ್ಲ ತೆಗೆದುಕೊಂಡಿದ್ದಾರಾ ಇಲ್ವಾ ಅನ್ನುವಂಥದ್ದನ್ನು ನಾವು ಕೇಳೋಣ. ಇವರು ಕಾನೂನು ರೀತಿಯಲ್ಲೇ ಕೆಲಸ ಮಾಡ್ತಿದ್ದಾರಾ ಅನ್ನುವಂಥದ್ದನ್ನು. ಸರ್ ನಮಸ್ತೆ, ನಾವು ವೇಗ ನ್ಯೂಸ್ ಕನ್ನಡ ಅಂತ. ಸರ್, ಈಗ ಒಂದಷ್ಟು ಆರೋಪಗಳು ಕೇಳಿ ಬಂದಿದೆ. ಏನಂತಂದ್ರೆ, ನೀವು ಯಾವುದೇ ರೀತಿ ಪರ್ಮಿಷನ್ ತಗೊಂಡಿರ ನಡೆಸ್ತಿದ್ದೀರಿ ಅಂತ ಶಾಪನ್ನು. ಸೊ ಅದು ಪರ್ಮಿಷನ್ ಏನಾದ್ರೆ ತೋರಿಸ್ಬೋದಾ? ಯಾಕಂದ್ರೆ ಆರೋಪಗಳು ಬಂದಿದೆ, ಅದಕ್ಕೋಸ್ಕರ ತೋರಿಸ್ತೀರಾ ಸರ್? ಒಂದು ನಿಮಿಷ, ಓನರ್ ಅಲ್ಲ, ನೀವೇ ಓನರ್ ಅಂತ ಹೇಳಿದ್ರಲ್ವಾ, ತೋರಿಸಿ ಸರ್. ಈಗ ಕಾನೂನು ಬದ್ಧವಾಗಿ ಮಾಡಿ, ಅದ್ರಲ್ಲಿ ಏನಿಲ್ಲ. ಈಗ ಪರ್ಮಿಷನ್ ತಗೊಂಡಿದ್ರೆ ತೋರಿಸಿ, ಅಷ್ಟೇ, ಮುಗಿತಲ್ವಾ ಸರ್? ತಗೊಂಡಿದ್ದೀರಾ? ಸರಿ ಸರ್. ಪೊಲೀಸ್ ಪರ್ಮಿಷನ್, ಅಗ್ನಿಶಾಮಕ ಪರ್ಮಿಷನ್, ಅದ್ರ ಜೊತೆಗೆ PDO ಪರ್ಮಿಷನ್, ಗ್ರಾಮ ಪಂಚಾಯತಿ PDO ಪರ್ಮಿಷನ್ ಎಲ್ಲ ಇರಬೇಕು. ಯಾಕಂದ್ರೆ ನೀವು ಬಟ್ಟೆ ವ್ಯಾಪಾರ ಮಾಡ್ತಿದ್ರಿ, ಇಲ್ಲಿ ಒಂದಷ್ಟು ಜನ ಬರ್ತಾರೆ. ಏನಾದ್ರು ಅಗ್ನಿ ಅವಘಡ ಏನಾದ್ರು ಸಂಭವಿಸಿದ್ರೆ ನೀವು ಯಾವ ತರ ಕ್ರಮ ಕೈಗೊಳ್ತೀರಿ ಅನ್ನೋದು ಬೇಕಾಗುತ್ತಲ್ವಾ ಸರ್? ಅದಕ್ಕೋಸ್ಕರ ದಯವಿಟ್ಟು. ಹಲೋ. ಸರ್ ಹೇಳಿ ಸರ್. ಸರ್ ನೀವು ಯಾರು? ನಿಮ್ಮ ಹೆಸರೇನು ಹೇಳಿ? ಅಲ್ಲ, ಈಗ ನಾನು ಕೇಳ್ತೀನಿ, ಇರಿ. ವೀಕ್ಷಕರೇ, ವ್ಯಾಪಾರ ಮಾಡಲಿ, ಅದೆಲ್ಲರಿಗೂ ಇರೋವಂಥದ್ದು. ಕಮರ್ಷಿಯಲ್ ಆಗಿ ಮಾಡಬೇಕಾದ್ರೆ ಪಂಚಾಯತಿ ಅಧಿಕಾರಿಗಳಿಂದ ಪರ್ಮಿಷನ್ ತಗೋಬೇಕು, ಹಾಗೂ ಕೆಲವೊಂದು ಸೂಕ್ತ ಒಂದು ಪರ್ಮಿಷನ್ಗಳನ್ನು ತೆಗೆದುಕೊಳ್ಬೇಕಾಗಿರುತ್ತೆ ಅಲ್ವಾ? ಅದನ್ನ ಇಲ್ಲಿ ಒಂದು ಆರೋಪಗಳು ಬಂದಿತ್ತು ಅಷ್ಟೇ ವೀಕ್ಷಕರೇ. ನಾನು ಖುದ್ದಾಗಿ ಇಲ್ಲಿ ಬಂದು ವರದಿ ಮಾಡಬೇಕು, ಅವ್ರ ಹತ್ರ ಕೇಳೋಣ ಅಂತ ಹೇಳ್ಬಿಟ್ಟು ಮಾನವೀಯತೆಯಿಂದ ಮತ್ತು ನಾನು ನಿಧಾನವಾಗಿ ಕೇಳ್ತಾ ಇದ್ದೇನೆ. ಯಾವುದೇ ರೀತಿ ನಾನೇನು ಕೊಡ್ರಿ ಹಂಗೆ ಹಿಂಗೆ ಅಂತೇನು ಹೇಳಿಲ್ಲ, ಆಯ್ತಾ? ನಾನು ಕೇಳಿದೆ, ಸರ್ ನೀವು ಯಾರು ಮಾತಾಡ್ತಿರೋದು ಅಂತ. ಅವ್ರು ಮಾತಾಡೋ ರೀತಿಯನ್ನ ನೀವು ನೋಡ್ತೀರಾ, ಯಾವ ರೀತಿಯಾಗಿ ಮಾತಾಡ್ತಾರೆ ಅಂತ. ಪ್ರಶ್ನೆ ನಾವಷ್ಟೇ ಸರ್, ಇನ್ನೇನಿಲ್ಲ. ಅವೇನು ಬಂದು ನೀವು ಎಲ್ಲ ಕಿತ್ತು ಬಿಸಾಕಿ ನಾವೇನು ಮಾಡ್ತಿಲ್ಲ, ಕೇಳ್ತಾ ಇರೋದಷ್ಟೇ ಸರ್. ತಗೊಂಡಿದೆ ಲೀಗಲ್ ಆಗಿ ಮಾಡಿ ಸರ್, ಯಾರು ಬೇಡ ಅಂತಾರೆ? ನಿಯಮಬದ್ಧವಾಗಿ ಮಾಡಿ, ಕಾನೂನು ರೀತಿಯಲ್ಲಿ ಮಾಡಿ. ಯಾಕೆ ನಿಮಗೆ ಅಂತ ನಾನು ಕೇಳ್ತಿರುವಂಥದ್ದು ಅಲ್ವಾ? ನೀವು ಏನು ಹೇಳ್ತೀರಿ ಇದಕ್ಕೆ? ಅದೇ ಓನರ್ ಮಾತಾಡ, ಓನರ್ ಇದ್ದಾರೆ ಅನ್ನೋದಲ್ಲ. ಅಲ್ಲ, ನಾನೇನು ಹೇಳ್ತೀನಿ ಅಂತಂದ್ರೆ, ಈ ರೀತಿಯಾಗಿ ಆದಾಗ ನೀವೆಲ್ಲ ಇದಕ್ಕೆ ಮುಂಚೆ ಯಾಕೆ ಗೊತ್ತಿಲ್ವಾ? ನಿಮ್ಮ ಓನರ್ಗೆ ಏನಾದ್ರು ತಿಳಿಸಿದ್ರೆ ಈ ತರ ಕಾನೂನು ರೀತಿಯಲ್ಲಿ ತೆಗೆದುಕೊಳ್ಬೇಕು PDO ಪರ್ಮಿಷನ್, ಅದನ್ನೇನಾದ್ರು ತಿಳಿಸಿದ್ರೆ ಇಲ್ವಾ? ಒಂದು 100 ಜನ ಬರ್ತಾ ಇರ್ತಾರೆ, ಸಡನ್ ಆಗಿ ಶಾಕ್ ಸರ್ಕ್ಯೂಟ್ ಆಗುತ್ತೆ, ಆಯ್ತಾ? ಆಗ ಏನ್ ಮಾಡ್ತೀರಾ? ನಂಬರ್ ಕೊಡ್ತೀನಿ ಸರ್. ನೀವಿಲ್ಲಿ ಏನ್ ಮಾಡ್ತೀರಿ ಹೇಳಿ? ಓನರ್ ಮಾತಾಡಿ. ಅಲ್ಲ, ನೀವಿಲ್ಲಿ ಏನ್ ಮಾಡ್ತೀರಾ? ಓನರ್ ನಾವು ಮಾತಾಡ್ತೀವಿ, ಮಾತಾಡೋ ರೀತಿ ಅದಲ್ಲ ಸರ್. ಮಾತಾಡೋ ರೀತಿ ಅಲ್ಲ, ನಾನು ನಾರ್ಮಲ್ ಆಗೇ ಮಾತಾಡ್ತಾ ಇದ್ದೀನಿ. ಅವ್ರೇನು ಆ ರೀತಿಯಾಗಿ ಮಾತಾಡ್ತಾರೆ, ಅದ್ ಮಾತಾಡೋ ರೀತಿನಾ? ಜನಗಳ ಬಗ್ಗೆ ಒಂದ್ ಸ್ವಲ್ಪ ಕಾಳಜಿ ಇಲ್ವಾ ನಿಮ್ಗೆ? ರೂಲ್ಸ್ ರೆಗ್ಯುಲೇಷನ್ ಅನ್ನೋದಿಲ್ವಾ ನಿಮ್ಗೆ? ಗೊತ್ತಿಲ್ವಾ ಸರ್ ನಿಮ್ಗೆ ರೂಲ್ಸ್ ರೆಗ್ಯುಲೇಷನ್? ಯಾಕೆ ಮತ್ತೇನಕ್ಕೆ ಕಾನೂನು ಈ ದೇಶದಲ್ಲಿ? ಬೇಡ ಬಿಡಿ, ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಕೋಬೇಕು. ಮತ್ತೇನಕ್ಕೆ ಇಲ್ಲಿ ಕಾನೂನು? ಯಾವ ಕಾರಣಕ್ಕಾಗಿ ಕಾನೂನು ಇರಬೇಕು? ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಕೊಳಂಗಿದ್ರೆ ಸರ್, ಇಲ್ಲಿ HP ಪೆಟ್ರೋಲ್ ಬಂಕ್ ಯಾಕಂದ್ರೆ ನಿಮಿಷ ಸರ್ಕಾರಕ್ಕೆ ಇದರಿಂದ ತೆರಿಗೆ ಬರುವಂತದ್ದು ಹೋಗ್ತಾ ಇದೆ. ಮತ್ತೆ ಇದು ಕಾನೂನು ಬಾಹಿರ ಸರ್. ಕಮರ್ಷಿಯಲ್ ಆಗಿ ಯಾವುದೇ ಸೈಟ್ ಆಗಿರಲಿ ಕಾನೂನು ರೀತಿಯಲ್ಲಿ ಮಾಡಬೇಕಾಗಿರುವಂತದ್ದು ಅಲ್ವಾ ಸರ್? ಆದ್ರೆ ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ರು ಅನ್ನುವಂಥದ್ದು ಅಷ್ಟೇ ಸರ್.
ನಾವು ಬಟ್ ಕೊಟ್ಟಿಲ್ಲ. ನೀವು ಕೊಟ್ಟಿಲ್ಲ. ಗೊತ್ತಿಲ್ಲ, ವಾರ್ನ್ ಮಾಡಿ ಬಂದಿದ್ದೀನಿ ನಾನು ಎಲ್ಲ ಇರ್ಬೇಕು ಅಂತ. ಹಾ. ಬಟ್ ನೋಟಿಸ್ ಅಲ್ಲಿ ಯಾರು ಓನರ್ ಅಂತ ಗೊತ್ತಾಯ್ತಲ್ಲ ನೋಟಿಸ್ ಕೊಡಕ್ಕೆ. ರಾಜೇಶ್ ಅವರು ಆ ಒಂದು ಮಳಿಗೆಗೆ ಓನರು ನಮ್ಮ ಹತ್ರ ಈಗ ಮಾತಾಡಿದ್ದು ತುಂಬಾ ದರ್ಪದಿಂದ ಮಾತಾಡಿದ್ದಾರೆ. ಏನ್ ಕ್ರಮ ವಾರ್ನ್ ಓಕೆ ಸರ್, ಏನ್ ಕ್ರಮ ಕೈಗೊಳ್ತೀರಿ ಈಗ? ಬನ್ನಿ ಸರ್ ನಮ್ಮ ಜೊತೆ, ಕ್ರಮ ಕೈಗೊಳ್ಳಿ ಸರ್. ಇದು ಸರ್ಕಾರಕ್ಕೆ ನಷ್ಟ ಆಗ್ತಿದೆ ಸರ್, ತಗೊಳ್ತೀರಾ ಅಂತ ನಂಗೆ ಹೇಳಿ. ಇದು ಯಾವ್ದು ಜಾಗ ಯಾರ್ದು? ಅದೇ ಗೊತ್ತಾಗ್ತಾ ಇಲ್ಲ. ಎಕ್ಸ್ಪೆಕ್ಟ್ ಆ ಕಡೆ ಇದೆ. ನಾನು ಸಂಡೆ ಜಸ್ಟ್ ಈಗ ಜಸ್ಟ್ ಬ್ಯಾಕ್ ನಾನು ಹೋಗಿದ್ದೆ. ಹೋಗ್ಬಿಟ್ಟು ಎಲ್ಲ ತೆಗೀರಿ, ನೀವು ಯಾರಾದ್ರೂ ಪರ್ಮಿಷನ್ ತಗೊಂಡಿದ್ರಿ ಅದೆಲ್ಲ ತೆಗೆದ್ಬಿಟ್ಟು ನೀವು ಎಲ್ಲ ಪ್ರಾಪರ್ ಆಗಿ ಪರ್ಮಿಷನ್ ತಗೊಂಡು. ನಮ್ಗೇನಿಲ್ಲ ಸರ್, ಪರ್ಮಿಷನ್ ತಗೊಂಡು ಕಾನೂನುಬದ್ಧವಾಗಿ ಮಾಡ್ಲಿ ಅಷ್ಟೇ, ಇನ್ನೇನಿಲ್ಲ. ಆಯ್ತಾ? ಪಿ ಡಿ ಒ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು. ಆಯ್ತಾ? ಅವ್ರು ನಮ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ಸ್ಟೇಟ್ಮೆಂಟ್ ನಮಗೆ ಕೊಟ್ಟಿದ್ದಾರೆ. ಸರ್ ನೀವು ಮಾತಾಡೋದಲ್ಲ, ಇದು ಕಾನೂನುಬದ್ಧವಾಗಿ ಮಾಡ್ಬೇಕಲ್ಲ ಅಂತ. ಅದಕ್ಕೆ ತಂದು ಸರ್, ಈಗ ನೀವು ನಿಮ್ಮ ಹೆಸರೇನು ಹೇಳಿ ಸರ್? ಈಗ ನಿಮ್ಮ ಹೆಸರೇನು ಹೇಳಿ ಮೊದಲು? ಲೋಕೇಶ್. ರಾಜೇಶ್ ಯಾರು ಅವಾಗ್ಲೇ ಮಾತಾಡಿದ್ವಿ ಸರ್. ರಾಜೇಶ್ ಯಾರು ಅಂತ? ನೀವು ಲ್ಯಾಂಡ್ ಓನರಾ? ನೀವು ಲ್ಯಾಂಡ್ ಓನರಾ? ಓಕೆ ಸರ್, ಓಕೆ. ಇರಿ ಒಂದ್ ನಿಮಿಷ ಸರ್. ಬೈಕ್ ಮುಟ್ಟಂಗಿಲ್ಲ. ಮೈಕ್ ಯಾರು ಮುಟ್ಟಕ್ಕೆ ಹೇಳಿದ್ರು? ಸರ್ ಕಾನೂನು ಪ್ರಕಾರವಾಗಿ ಅದನ್ನ ಪರ್ಮಿಷನ್ ತಗೊಂಡಿದ್ದೀರಾ ಅಂತ ಕೇಳಿದೆ ಅಷ್ಟೇ ಸರ್. ಒಂದ್ ನಿಮಿಷ ನಾನು ಹೇಳ್ಬಿಡ್ತೀನಿ ಸರ್. ಅಲ್ಲಿ ತಗೊಂಡಿಲ್ಲ ಅಂತ ಇನ್ಫಾರ್ಮೇಶನ್ ಬಂತು ಸರ್, ಅದಕ್ಕೋಸ್ಕರ ಹೋದೆ, ಕೇಳಿದೆ ಸರ್. ಇನ್ನೇನು ಮಾಡಿಲ್ಲ. ಇರಿ ಸರ್, ಒಂದ್ ನಿಮಿಷ ಸರ್. ನೀವು ಲ್ಯಾಂಡ್ ಓನರ್ ಇದ್ ಮಾಡಿದಂತ ನಾನು ಹೇಳ್ತಿಲ್ಲ ಸರ್, ನಾರ್ಮಲ್ ಆಗಿ ಕೇಳ್ತಿದ್ದೀನಿ. ನೀವು ನೋಡಿದ್ರೆ ಇದನ್ನ ಮೈಕ್ ಇರೋದು ಇದ್ ಮಾಡೋದು ಅಂತಂದ್ರೆ ಇಲ್ಲ ಮೊಬೈಲ್ ಆಫ್ ಇಲ್ಲ ಸರ್, ಇಲ್ಲ ನೀವು ನಾರ್ಮಲ್ ಆಗಿ ಮಾತಾಡ್ತಾ ಇರಲಿಲ್ಲ. ಇಲ್ಲ ಇಲ್ಲೇ ಮಾತಾಡಿ, ಪರವಾಗಿಲ್ಲ. ನಾವು ಮಳೆಯಲ್ಲಿ ನೆಂದ್ರೂ ಪರವಾಗಿಲ್ಲ. ಇಲ್ಲ ಸರ್, ದಯವಿಟ್ಟು ಕ್ಷಮಿಸಿ. ಅದನ್ನ ಆ ಥರ ಆಫ್ ಮಾಡೋಕ್ಕಾಗಲ್ಲ ಸರ್. ನಮ್ಮ ಸೇಫ್ಟಿಗೋಸ್ಕರ ನಾವು ರೆಕಾರ್ಡ್ ಮಾಡ್ಕೊಳ್ಳೋದ್ರಲ್ಲಿ ಏನಿದೆ ಸರ್ ತಪ್ಪು? ಸರ್ ಒಂದ್ ನಿಮಿಷ ಕೇಳಿ. ಮಾಧ್ಯಮಗಳಿಗೆ ಕಾನೂನೇ ಅವಕಾಶ ಮಾಡ್ಕೊತಿದೆ. ನಮ್ಮ ಸೇಫ್ಟಿಗೋಸ್ಕರ ನಾನು ರೆಕಾರ್ಡ್ ಮಾಡ್ಕೊಂತಿದ್ದೀನಿ ಸರ್, ಅಷ್ಟೇ, ಇನ್ನೇನಿಲ್ಲ ಸರ್. ಕನ್ನಡದಲ್ಲಿ ಮಾತಾಡಿ. ನನಗೆ ಇಂಗ್ಲಿಷ್ ಅರ್ಥ ಆಗಲ್ಲ. ಇದು ಕನ್ನಡ ಚಾನಲ್ ಸರ್, ಇದು ಕರ್ನಾಟಕ. ಕನ್ನಡದಲ್ಲಿ ಮಾತಾಡಿ. ಬರುತ್ತಲ್ವಾ ಕನ್ನಡ ಸರ್ ನಿಮ್ಗೆ? ಮಾಡೋದನ್ನ ನ್ಯಾಯಯುತವಾಗಿ ಮಾಡಿ ಅಂತ ಅಷ್ಟೇ ಕೇಳಿದ್ದು ವೀಕ್ಷಕರೇ. ಇನ್ನೇನು ನಾವೇನು ಇದ್ ಮಾಡಿಲ್ಲ, ನಮ್ಗೆ ಯಾವ್ದು ಬೇಕಾಗಿಲ್ಲ. ಅವ್ರೇನಾದ್ರೂ ಮಾಡ್ಕೊಳ್ಳಿ, ಇನ್ನೊಂದಾದ್ರೂ ಮಾಡ್ಕೊಳ್ಳಿ. ಕಾನೂನು ಮೂಲಕ PD ಅವರೇ ಹೇಳಿರುವಂತ ಪ್ರಕಾರ ಸುಮಾರು 2 ಬಾರಿ ಹೇಳಿದಾರಂತೆ, ಆದ್ರೂ ಕೂಡ ಅವ್ರು ತೆಗ್ದಿಲ್ಲ. ಈಗ ಮಂಡೆ ನೋಟಿಸ್ ಕೊಡುವುದಾಗಿ ಹೇಳಿರುವಂತದ್ದು. ಅದಕ್ಕೆ ಅವ್ರು ಯಾರು ನೀವ್ಯಾರು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಇದೆಲ್ಲ ಏನಿದು? ನಾವು ಕೇಳ್ತಿರೋದೇನು? ಕೇವಲ ಒಂದು ಲೆಟರು ಕಾನೂನುಬದ್ಧವಾಗಿ ಮಾಡಿ. ಪರ್ಮಿಷನ್ ಕೊಟ್ಟಿದ್ರೆ ಮಾಡಿ ಸರ್. ನಮ್ಗೇನ್ ಬೇಕಾ? ಹೇಳಿ ಸರ್. ಯಾರು ಸರ್ ಇವರು? ಪಂಚಾಯತಿ ಚೇರ್ಮನ್. ಸರ್ ಹೇಳಿ ಸರ್. ಸರ್ ವೇಗ ನ್ಯೂಸ್ ಕನ್ನಡ ಚಾನಲ್ ಇಂದ ಮಾತಾಡ್ತಿರುವಂತದ್ದು, ದರ್ಶನ್ ರಿಪೋರ್ಟರ್ ಆಗಿ. ಸರ್ ಏನಿಲ್ಲ ಸರ್, ಇಲ್ಲಿ ಕೇಳಿಸ್ಕೊಳ್ಳಿ. ಏನ್ ವಿಷಯ ಆಯ್ತು ಅಂತ ನಾನು ಕ್ಲಿಯರ್ ಆಗಿ ಹೇಳ್ತೀನಿ. ನಮಗೆ ಒಂದು ಮಾಹಿತಿ ಬಂತು ಸರ್, ಅಲ್ಲಿ ಅಂದ್ರೆ ಲೈಕ್ ಪರ್ಮಿಷನ್ ತಗೊಂಡಿರ PD ಅವ್ರಿಗೂ ಕೂಡ ಗೊತ್ತಿಲ್ದಂಗೆ ಮಾಡ್ತಾ ಇದ್ದಾರೆ ಒಂದು ಕಮರ್ಷಿಯಲ್ ಆಗಿ ಅನ್ನುವಂತ ವಿಚಾರ ಬಂದಿತ್ತು. ನಾವು ಜಸ್ಟ್ ಇರಿ ಸರ್. ಸರ್ ಹೇಳಿ ಸರ್. ಲೆವೆಲ್ ಮಾಡ್ಕೊಂಡವ್ರೆ, ಯಾರಿಗೆ ಕೇಳಿದ್ದಾರೆ 8 ದಿನ ಏನಾಗಿದೆ ಅಷ್ಟೇ, ನೀವೇ ನೋಡ್ಬೇಕಂದ್ರೆ. ಓಕೆ ಸರ್. ಈಗ ತಗೊಂಡು ಮಾಡ್ಲಿ ಸರ್. ಈಗ ಏನ್ ಗೊತ್ತಾ ಸರ್, ತಗೊಂಡ್ ಮಾಡ್ಲಿ ಸರ್. ನಮ್ಗೇನ್ ಅದರಲ್ಲಿ ಏನಿಲ್ಲ, ಪರ್ಮಿಷನ್ ತಗೊಂಡ್ ಮಾಡ್ಲಿ ಸರ್, ಇಷ್ಟೇ, ಇನ್ನೇನು ಇಲ್ಲ. ಏನು ಒಂದು ಪರ್ಮಿಷನ್ ಲೆಟರ್ ಕೊಡ್ತಾರಲ್ವಾ ಸರ್ PD ಅವರು ಅಂತ? ಏನ್ ಸರ್? ಬಟ್ ಆದ್ರೂ ಕೂಡ ಇದು ತಪ್ಪಲ್ವಾ ಸರ್? ಅದನ್ನ ಕೇಳಕ್ ಬಂದ್ರೆ ಈ ಸರ್ ನೋಡಿದ್ರೆ ಮೈಕ್ ಹಿಂಗ ಮೂವ್ ಮಾಡ್ತಾರೆ. ಏನ್ ಸರ್, ಒಂದು ಮಾಧ್ಯಮ ಬಂದು, ಜವಾಬ್ದಾರಿಯುತ ಮಾಧ್ಯಮ ಬಂದು ಒಂದು ಕೇಳ್ತಾ ಇದ್ರೆ ಏನ್ ಈ ತರ ಮಾಡ್ತಾರೆ? ನೀವ್ ಹೇಳಿ ಸರ್.
ಹಾಂ ಸರ್ ಓಕೆ ರೆವಿನ್ಯೂ ಪ್ರಾಪರ್ಟಿ ಹಾಂ ರೀಸೆಂಟ್ ಆಗಿ ಏನಂದ್ರೆ ಲೆವೆಲ್ ಮಾಡಿ ಹಾಕ್ತಿದ್ದಾನೆ. ಹಾಂ ಮತ್ತೆ ಯಾವಾಗ ಪರ್ಮಿಷನ್ ತಗೊಂಡು ಮಾಡ್ತೀರಾ ಸರ್ ಅದೊಂದು ಕ್ಲಾರಿಟಿ. ಕೇಳ್ತೀನಿ ಬನ್ನಿ. ಹಾಂ ಸರ್ ಓಕೆ ಥ್ಯಾಂಕ್ ಯು. ಮತ್ತೆ ಸ್ಟೇಟ್ಮೆಂಟ್ ತಗೊಂಡಿರೋ ಪ್ರಕಾರ ಸರ್ ಅಷ್ಟೇ, ಇನ್ನೇನಿಲ್ಲ. ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಬಟ್ ಆದ್ರೆ ಮಾಧ್ಯಮಗಳಿಗೆ ನೀವು ಈ ರೀತಿ ಮೇಕ್ ಹಿಡಿದಿದ್ದು ತಪ್ಪಾಯ್ತು ಸರ್. ಆಯ್ತು ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ.